ದಿನ ಬೆಳಗ್ಗೆ ಎದ್ದರೆ ವಾಸಿ ಆಗದ ನೆನಪುಗಳು. ಆ ನೆನಪು ನನ್ನ ಕಾಡ್ತಾನೇ ಇರುತ್ತೆ. ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮನುಷ್ಯನಿಗೂ ಉಳ್ದಿರೋ ಒಂದು ಋಣ ಇರುತ್ತೆ. ನನಗೊಂದು ಋಣ ಉಳಿದಿದೆ. ಒಬ್ಬನ್ನ ಕಂಡಿಡಿಬೇಕು. ಅವನೆಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಒಂದು ಗೊತ್ತಿಲ್ಲ. ಆದರೆ ಈ ದಿನ ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಅವನ್ನ ಕಂಡಿಡಿಯೋಕ್ಕೆ ನನಗೆ 3 ಕ್ಲೂ ಸಿಕ್ಕಿದೆ. 1 ಅವನಿದ್ದಿದ್ದ ಮನೆ, 2 ಅವನ ಕೇಸ್ ಫೈಲ್, 3 ಅವನ ಫ್ರೆಂಡ್ ಒಬ್ಬ. ಆ್ಯಂಡ್ ದ ಟೈಮ್ ಸ್ಟಾರ್ಟ್ಸ್ ನಾವ್. ಈ ಭೂಮಿ ಮೇಲೆ ಒಂದು ಒಳ್ಳೇದು ಮಾಡಬೇಕು ಅಂದರೆ ಅದು ಒಳ್ಳೆ ರೀತಿಯಲ್ಲೇ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಕೆಟ್ಟ ರೀತಿಯಲ್ಲೂ ಮಾಡಲೇಬೇಕು, ಆವಾಗಲೇ ಒಳ್ಳೇದಾಗೋದು. ಕರ್ಮ, ಈ ಜನ್ಮದಲ್ಲಿ ಮಾಡಿರೋ ಕರ್ಮನ ಇದೇ ಜನ್ಮದಲ್ಲಿ ಅನುಭವಿಸ್ಬೇಕು. ಇಲ್ಲಿ ಸೇದು ಅನ್ನೋನು ಇದ್ನಾ? ಹಾಂ, 2 months ಬ್ಯಾಕ್ ಇಲ್ಲೇ ಇದ್ದ. ಕೆಟ್ಟವನ್ ಮ್ಯಾಮ್ ಅವನು. ಒಳ್ಳೆಯವನು ಅಂತ ನಮ್ಮ ಡ್ಯಾಡಿ ಮನೆ ಕೊಟ್ಟಿದ್ರು. 2 months ಬ್ಯಾಕ್ ಪೊಲೀಸ್ ಬಂದಿದ್ರು. ಆವಾಗ ಗೊತ್ತಾಯ್ತು ಒಂದು ದೊಡ್ಡ ರೌಡಿ ಅಂತೆ. ಹೌದಾ, ಸರಿ. ಅವನೇನಾದರೂ ಬಂದರೆ ನನ್ನ ನಂಬರ್ ತಗೊಳ್ಳಿ, ನನಗೆ ಫೋನ್ ಹಾಕಿ. ಓಕೆ. 90 ಹಾಂ 35 80 8930. ನನಗೆ ಅವ್ನು ಬಂದಿದ ತಕ್ಷಣ ಹೇಳಿ. ಓಕೆ. ಎನಿ ಇನ್ಫಾರ್ಮೇಶನ್? ಯಾ ಶ್ಯೂರ್. ಇವಾಗ ಏನಂದರೆ ಅವ್ನ ವಯಸ್ಸು ಇವಾಗ 25. ಅವನು ರೌಡಿಸಮ್ ಫೀಲ್ಡಿಗೆ ಬಂದು ಹತ್ರ ಒಂದು 7 ವರ್ಷ ಆಗಿರ್ಬೋದು. ಅವನ ಮೇಲೆ ತುಂಬ ಕೇಸ್ಗಳಿದೆ. ಒಂದು 2-3 7 ಕೇಸ್ ಮಾಡಿದ್ದಾನೆ. ಆ್ಯಂಡ್ ರೈಟ್ ನಾವು ನಿಮ್ಮವ್ರು ಸಂಬಂಧಪಟ್ಟಿರೋ ಕೇಸ್ ಇದೆ ಗೊತ್ತಾ, ಆ ಕೇಸ್ಗಿಂತ ಮುಂಚೆ ಅದೇ ದಿನ ಇನ್ನೊಂದು ಕೇಸ್ ಮಾಡ್ದ. ಅದು ಯಾರೋ ದೊಡ್ಡ ವ್ಯಕ್ತಿ ಹೇಳಿದ್ರು ಅಂತ ಮಾಡ್ದ. ಸೊ ಅವನು ಇವಾಗ ಅಪ್ಸ್ಕೊಂಡಾಗಿದ್ದಾನೆ. ಅವನ ಬದಲು ಕರೆಕ್ಟಾಗಿ 1 ವೀಕ್ ಬಿಟ್ಕೊಂಡು ಇನ್ನೊಬ್ಬ ಬಂದು ಸರೆಂಡರ್ ಆದ ಅದೇ ಕೇಸ್ಗೆ, ಆ 2 ಕೇಸ್ಗೆ, ನಿಮ್ಮವ್ರದ್ದು ಮತ್ತು ಆ ಮರ್ಡರ್ ಕೇಸ್ಗೆ. ಸೊ ರೈಟ್ ನಾವು ಇವಾಗ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಪೊಲೀಸು ಈ ಕೇಸ್ನ ಕ್ಲೋಸ್ ಮಾಡಿದ್ದಾರೆ. ಮತ್ತು ನಾನು ಕೇಳ್ತೀನಿ, ನಿಂಗೆ ಬೇಜಾರಾಗಲ್ವಾ? ನೀನು ಯಾಕೆ ಇಷ್ಟೊಂದು ಕಷ್ಟಪಟ್ಟು 1 ತಿಂಗಳಿಂದ ಹುಡುಕ್ತಾನೆ ಇದೆಯಾ? ಇನ್ನೂ ಯಾವ ಕಾನ್ಫಿಡೆನ್ಸ್ ಅವ್ನು ಸಿಗ್ತಾನೆ ಅಂತ ನೀನು ಅವನ್ನ ಹುಡುಕ್ತಾನೆ ಇದೆಯಾ? ಎಲ್ಲರೂ ನಂಬಿಕೆ ಮೇಲೆ ಬದುಕ್ತಾರೆ, ನಾನು ಅದೇ ನಂಬಿಕೆ ಮೇಲೆ ಬದುಕ್ತಿದ್ದೀನಿ. ಆದರೂ ಯಾಕೆ ಇಷ್ಟೊಂದು ಒಬ್ಬಳೇ ಓಡಾಡ್ತಿದ್ಯಾ? ನೀನು ಫ್ರೆಂಡ್ಸ್ ಹೆಲ್ಪು ತೊಗೊಂಬರ್ತಾನೆ. ಇದು ನನ್ನ ಪರ್ಸ್ನಲ್ಲು, ನಾನೇ ನೋಡ್ಕೋತೀನಿ. ಓಕೆ, ಈ ಕೇಸ್ ಫೈಲ್ನ 1 ಟೈಮ್ ರೀಡ್ ಮಾಡಿ ನೋಡಿ. ಯು ಗೆಟ್ ಸಮ್ ಕ್ಲೂಸ್. ಓಕೆ. ನೀವು ಸೇದು ಅವ್ರ ಫ್ರೆಂಡ್ ಅಲ್ಲ? ಹಾಂ ಹೌದು. ಅವ್ರು ಎಲ್ಲಿದ್ದಾರಂತ ಒಂಚೂರು ಹೇಳ್ತೀರಾ? ಇಲ್ಲ, ಅವ್ರು ಅಪ್ಸ್ಟ್ಯಾಂಡಿಂಗ್ ಅಲ್ಲ. ನಾನು ಆ್ಯಕ್ಚುಲಿ ಜರ್ನಲಿಸಮ್ ಸ್ಟೂಡೆಂಟು. ನಾನು ಅವ್ರ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಬೇಕಾಗಿತ್ತು. ಸ್ವಲ್ಪ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಪ್ಲೀಸ್ ಫಾರ್ವರ್ಡ್ ಮಾಡಿ. ಇನ್ಫಾರ್ಮೇಷನ್ ಅಂದೇನಿಲ್ಲ, ಬೇಕಾದ್ರೆ ನಂಬರ್ ಕೊಡ್ತೀನಿ ತಗೊಳ್ಳಿ. ಹೇಳಿ. 87 ಓಕೆ 22 ಓಕೆ 89 53 ಓಕೆ 13. ಹಾಂ ಓಕೆ. ಓಕೆ. ಫೋನ್ ನಂಬರ್ ಸಿಕ್ಕಿದೆ, ಅದನ್ನು ನನ್ನ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಹಿ ವರ್ಕ್ಸ್ ಇನ್ ಅ ನೆಟ್ವರ್ಕ್ ಕಂಪ್ನಿ, ಸೊ ಐ ವಿಲ್ ಗೆಟ್ ದ ಎಕ್ಸಾಕ್ಟ್ ಲೊಕೇಶನ್ ವೇರ್ ಹಿ ಇಸ್. ನಾನು ಇಷ್ಟು ದಿನ ಕಾಯ್ತಿದ್ದ ಟೈಮ್ ಬಂದಿದೆ. ಅವನ್ನ ನೋಡಿದ ಮೇಲೆ ನನ್ನ ಕಣ್ಣಿಂದ ಒಂದು ಡ್ರಾಪ್ ನೀರು ಬರ್ಕೂಡ್ದು, ಯಾಕಂದರೆ ಇಟ್ಸ್ ದ ಬಿಗಿನಿಂಗ್ ಆಫ್ ಹಿಸ್ ಎಂಡ್. ಇಲ್ಲಿ ಸೇದು ಅನ್ನೋರು ಯಾವ ಮನೇಲಿದ್ದಾರೆ? ಇಲ್ಲಿ ಸೇದು ಅನ್ನೋರು ಯಾರು ಇಲ್ಲ ಬಿಲ್ಡಿಂಗಲ್ಲಿ. ಇಲ್ಲ, ಇಲ್ಲೇ ಇದ್ದಾರೆ ಅಂತಾನೆ ಹೇಳಿ. ಯಾರು ಇಲ್ಲ ಈ ಥರ. ನಿಮ್ಗೆ ಯಾರು ಬೇಕಾಗಿತ್ತು ಹೇಳಿ? ಓಯ್ ಓಯ್ ಕಳ್ಸೋ. ಯಾರು ನೀನು? ಜರ್ನಲಿಸಮ್ ಸ್ಟೂಡೆಂಟ್. ನಾನು ಎಲ್ಲಿದ್ದೀನಿ ಅಂತ ನಿಂಗೆ ಗೊತ್ತಾಯ್ತು? ನಿಮ್ಮ ಫ್ರೆಂಡ್ ಹೇಳಿದ್ರು. ಫ್ರೆಂಡಾ? ಯಾವ ಫ್ರೆಂಡು? ರಾಕೇಶ್. ಓ, ಜೊತೆರಿದ್ದವರೇ ಕಟಾಯಿಸ್ತಾರಾ? ಕಟಾಯಿಸ್ಲಿ. ಏನು ಬೇಕು ನಿನಗೆ? ನಾನೊಂದು ಇಂಟರ್ವ್ಯೂಗೆ ಬಂದಿದ್ದೀನಿ, ಡಾಕ್ಯುಮೆಂಟ್ರಿ ಮಾಡಬೇಕಾಗಿತ್ತು ನಿಮ್ಮ ಬಗ್ಗೆ. ನಮ್ಮ ಬಗ್ಗೆನಾ? ಸರಿ ನಡಿ. ಈವರೆಗೂ ಎಷ್ಟು ಕೇಸಸ್ ಮಾಡಿದ್ದೀರಾ? 18ನೇ ವಯಸ್ಸಲ್ಲಿರ್ಬೇಕಾದ್ರೆ ಟೋಕನ್ ಹೊಡ್ಕೊಂಡಿದ್ದೆ. ಅದಾದ್ಮೇಲೆ ಒಂದು 3-4 7 ಕೇಸ್ ಹೊಡೆದೆ. 1 ವರ್ಷ ಜೈಸಲ್ಲಿದ್ದೆ.
ಈಚೆ ಬಂದ್ಮೇಲೆ ಗೊತ್ತಲ್ಲ ಯಾರೊಬ್ಬ ಪೊಲಿಟಿಷಿಯನ್ ಸಿಗ್ದ ಇವೊಂದೊಬ್ಬಂದು ಮರ್ಡರ್ ಆಗಬೇಕಿತ್ತು ಅಂತ ನಿನ್ನ ಹೆಸರಲ್ಲಿ ಬೇರೆ ಯಾರನ್ನ ಕಳಿಸ್ತೀನಿ ಅಂತ ಸರಿ ಅಂತ ಮರ್ಡರ್ ಮಾಡ್ದೆ ಅಷ್ಟೇ. ಅಷ್ಟೇನಾ? ಬೇರೆ ಯಾವ ಕೇಸಸ್ಸು ಇಲ್ವಾ? ಬೇರೆ ಹಾ ಅದೇ ಮರ್ಡರ್ ಮಾಡಿದೆ ಅನ್ನಲ್ಲ, ಅದೇ ದಿವಸ ಒಬ್ಳು ಹುಡುಗಿ ಮೇಲೆ ಆಸಿಡ್ ಹಾಕಿದ್ದೆ. ಅವಳ ಅಜ್ಜಿ ನನ್ನೇ ಬೇಡ ಅಂದ್ಲು. ಅದ್ರ ಜೊತೆ ಅದೇ ಹೇಳಿದ್ನಲ್ಲ ಪೊಲಿಟಿಷಿಯನ್ ಹೇಳ್ದಂಗೆ ಇಬ್ರು 2 ಕೇಸು ಸೇರಿ ಅವನು ಒಳಗಡೆ ಹಾಕಿದ್ರು. ಬೇಡ ಅಂದಿದ್ದಕ್ಕೆ ಆಸಿಡ್ ಹಾಕ್ಬಿಟ್ರಾ? ನಂದೊಂದು ಪಾಲಿಸಿ ಇದೆ, ಏನು ಗೊತ್ತಾ, ನನಗೆ ಸಿಗದೆ ಇರೋಳು ಯಾರಿಗೂ ಸಿಗಬಾರ್ದು ಅಷ್ಟೇ. ಒಂದು ಹುಡುಗಿ ಮೇಲೆ ಇಷ್ಟೆಲ್ಲ ಹಲ್ಲೆ ಮಾಡ್ತಿರಲ್ವಾ, ನಿಮ್ಗೆ ಪಾಪ ಅಂತ ಏನೂ ಅನ್ಸಲ್ವಾ? ಆಫ್ಟರ್ ಆಲ್ ಒಬ್ಳು ಹುಡುಗಿ ಅವಳು ಏನು ಮಾಡ್ಬಿಡ್ತಾಳೆ. ಹಾ ನಾನು ನಿಮ್ಗೊಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಅಕ್ಕ ಮತ್ತೆ ತಂಗಿ ಇದ್ರಂತೆ. ಆ ತಂಗಿ ತುಂಬಾ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದ್ಲು, ನಾನೊಬ್ಳು ದೊಡ್ಡ IAS ಆಫೀಸರ್ ಆಗ್ತೀನಿ ಅಂತ. ಆದ್ರೆ ಪಾಪ ಅವಳಿಗೆ ಏನಂದ್ರೆ ಏನೂ ಗೊತ್ತಿರ್ಲಿಲ್ಲ. ಅವಳ ಬದುಕಲ್ಲಿ ಭಯಂಕರ ರಾಕ್ಷಸ ಬರ್ತಾನೆ ಅಂತ. ಅವನು ಅವಳನ್ನ ದಿನ ಫಾಲೋ ಮಾಡಿ ನನ್ನ ಲವ್ ಮಾಡು ಅಂತ ಟಾರ್ಚರ್ ಮಾಡ್ತಿದ್ದ. ಆದ್ರೂ ಅವಳು ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಅವಳ ಕರಿಯರ್ ಮೇಲೆ ಫೋಕಸ್ ಮಾಡ್ತಿದ್ಲು. ಪಾಪ ಅವಳಿಗೇನು ಗೊತ್ತಿತ್ತು, ಅವಳು ಬೇಡ ಅಂದಿದ್ದಕ್ಕೆ ಬಂದ್ಬಿಟ್ಟು ಆಸಿಡ್ ಹಾಕ್ಬಿಟ್ಟ. ಅವಳ ಕೊನೆಯಲ್ಲಿ ಅವಳ ಜೀವಕ್ಕೋಸ್ಕರ ಹೋರಾಡಿ ಸತ್ತೇ ಹೋಗ್ಬಿಟ್ಲು. ಆದ್ರೆ ಆ ರಾಕ್ಷಸನ್ಗೆ ಏನ್ ಗೊತ್ತಿತ್ತು, ಇವತ್ತು ಅವ್ರ ಅಕ್ಕ ಬಂದು ಮುಂದೆ ನಿಂತ್ಕೋತಾಳೆ ಅಂದ್ಬಿಟ್ಟು. ಓಹೋ ಅವಳ ಅಕ್ಕ ನೀನೇನಾ? ಹಾ ನೀನು ನೋಡೋಕೆ ಪರವಾಗಿಲ್ಲ, ಚೆನ್ನಾಗಿದ್ಯಾ. ಏನು ಮಾಡ್ತೀಯ ನೀನು ನಂಗೆ? ಹಾ ಏನು ಮಾಡ್ಬೋದು ನೀನು ನಂಗೆ? ಎಷ್ಟು ಧೈರ್ಯ ಇದ್ರೆ ಮಾಡಿದ ತಪ್ಪನ ನಾನೇ ಮಾಡಿದ್ದು ಅಂತ ಸಾಧಿಸ್ತೀಯಾ? ನಿನ್ ಹಿಂದೆ ಇರೋ ಎಲ್ಲ ದೊಡ್ಡ ವ್ಯಕ್ತಿಯಿಂದ ತಾನೆ ಇಷ್ಟೊಂದು ಹಾರ್ತೀಯ ನೀನು. ಹಾ ಇಷ್ಟೊಂದು ಹಾರಕ್ ಅವರೇ ತಾನೆ ನಿನಗೆ ಸಲಿಗೆ ಕೊಟ್ಟು ಇಟ್ಟಿರೋದು. ಇಡೀ ಸಿಸ್ಟಮೇ ಸರಿ ಇಲ್ಲ. ಎಷ್ಟಂತ ಒಂದು ಹುಡುಗಿನ ಸತಾಯಿಸ್ತೀರಾ? ಎಷ್ಟಂತ ಒಂದು ಹ್ಯಾರಾಸ್ಮೆಂಟ್ ಕೇಸ್ ಆಗ್ಲಿ, ಡೌರಿ ಕೇಸ್ ಆಗ್ಲಿ, ರೇಪ್ ಆಗ್ಲಿ, ಇಲ್ಲ ಆಸಿಡ್ ಕೇಸ್ ಆಗ್ಲಿ, ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕಷ್ಟು? ಇವಾಗ ಏನೇ ಮಾಡ್ತೀಯಾ? ಸಾಯೋ. ಹಿಂಗೆ ತಾನೆ ಪ್ರತಿಯೊಂದು ಹುಡುಗಿಗೆ ನೋವಾಗಿರುತ್ತೆ. ಹಿಂಗೆ ತಾನೆ ನನ್ನ ತಂಗಿಗೂ ನೋವಾಗಿರುತ್ತೆ. Come on women, it's high time to not just raise your voice against all the odds happening to women. It's time to raise your power. Raise your hands and prove the world there's nothing a woman can't do. And to prove no woman is less than a man.